ಯಾವುದು ಸೂಪರ್ಮನ್ ಪ್ಲಾಂಕ್ ಅನ್ಸುತ್ತೆ, ಕಷ್ಟನೇ ಐತಿ ಅಲ್ವಾ. ತುಂಬಾ ಜನ ಪ್ಲಾಂಕ್ ಮಾಡ್ತೀರಾ, ಕ್ರಂಚಸ್ ಮಾಡ್ತೀರಾ, ಆಗಿದ್ರು ಬೆಲ್ಲಿ ಫ್ಯಾಟ್ ಇನ್ನೂ ರೆಡ್ಯೂಸೇ ಮಾಡಿಲ್ಲ ಅಲ್ವಾ. ಕೋರ್ ಟ್ರೈನಿಂಗ್ ಬೇರೆ, ಆಬ್ಸ್ ವರ್ಕೌಟೇ ಬೇರೆ, ಬೆಲ್ಲಿ ಫ್ಯಾಟ್ ನ ರೆಡ್ಯೂಸ್ ಮಾಡೋದೇ ಬೇರೆ. ಇದನ್ನ ನಾನು ಇನ್ ಡೀಟೇಲ್ ಆಗಿ ಸೈಂಟಿಫಿಕ್ ಆಗಿ ಪೇಜ್ ಅಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ, ಫಾಲೋ ಮಾಡ್ತೀನಿ. ಪ್ಲಾಂಕ್ ಬಂದು ಆಬ್ಸ್ ವರ್ಕೌಟ್ ಅಲ್ಲ, ಕೋರ್ ಎಕ್ಸರ್ಸೈಸ್. ಇದು ನಿಮ್ಮ ರೆಕ್ಟಸ್ ಅಬ್ಡಾಮಿನಲ್ಸ್, ಇಂಟರ್ನಲ್ ಎಕ್ಸ್ಟರ್ನಲ್ ಆಬ್ಲಿಕ್ಯೂ ಮತ್ತೆ ಟ್ರಾನ್ಸ್ಫೋರ್ಸ್ ಅಬ್ಡಾಮಿನಲ್ಸ್ ಮಸಲ್ ನ ಸ್ಟ್ರೆಂಥನ್ ಮಾಡುತ್ತೆ. ಲೆಗ್ ರೈಸರ್ಸ್, ಕ್ರಂಚಸ್ ಇದು ನಿಮ್ಮ ರೆಕ್ಟಸ್ ಅಬ್ಡಾಮಿನಲ್ಸ್, ಹ್ಯಾಬ್ ಮಸಲ್ ನ ಸ್ಟ್ರೆಂಥನ್ ಮಾಡುತ್ತೆ. ಸೊ ಚೆನ್ನಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೋರ್ ಮತ್ತೆ ಆಬ್ಸ್ ಮಸಲ್ ಪ್ರತಿಯೊಬ್ಬರಿಗೂ ಇರುತ್ತೆ, ಅದ್ರ ಮೇಲೆ ಇರೋದೇ ಫ್ಯಾಟ್. ಆ ಫ್ಯಾಟ್ ನ ರಿಮೂವ್ ಮಾಡಿದ್ರೆ ಆಬ್ಸ್ ಕಾಣುತ್ತೆ ಅಷ್ಟೇ. ಆಬ್ಸ್ ಕಾಣುತ್ತೋ ಇಲ್ವೋ ಇದು ಎಲ್ರಿಗೂ ಮುಖ್ಯ ಅಲ್ಲ. ಕೋರ್ ಸ್ಟ್ರೆಂತ್ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರಿಗೂ. ಇಲ್ಲ ಅಂದ್ರೆ ಲೋವರ್ ಬ್ಯಾಕ್ ಪೇನ್, ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೆಲಿ ಫ್ಯಾಟ್ ನ ರಿಡ್ಯೂಸ್ ಮಾಡೋದಕ್ಕೆ ಆಬ್ಸ್ ವರ್ಕೌಟ್, ಕೋರ್ ಟ್ರೈನಿಂಗ್ ಅಲ್ಲ, ನಿಮ್ಮ ಕ್ಯಾಲೋರಿ ಡಿಫಿಸಿಟ್ ಡಯಟ್, ಪ್ರಾಪರ್ ಪ್ರೋಟೀನ್ ಇಂಟೇಕ್, ಟ್ರೈನಿಂಗ್ ತುಂಬಾ ಇಂಪಾರ್ಟೆಂಟ್. ಅವಾಗಲೇ ಅಚೀವ್ ಮಾಡೋಣ. ವಿಡಿಯೋ ನೋಡಿ ನಿಮ್ಗೆ ಇವಾಗಲೇ ಗೊತ್ತಾಯ್ತು ಅಂದ್ರೆ ಆಬ್ಸ್ ಬೇರೆ, ಕೋರ್ ಟ್ರೈನಿಂಗ್ ಬೇರೆ, ಬೆಲಿ ಫ್ಯಾಟ್ ರಿಡ್ಯೂಸ್ ಮಾಡೋದೇ ಬೇರೆ ಅಂತ ನಿಮ್ ಫ್ರೆಂಡ್ಗೂ ಶೇರ್ ಮಾಡಿ, ಅವ್ರಿಗೂ ಗೊತ್ತಾಗ್ಲಿ ನಿಜ ಏನೋ ಅಂತ. ಹಾಗೆ ಫಾಲೋ ಮಾಡಿ.